ಸೊ ಎಲ್ಲ BBA ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು EBIT EPS ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅರ್ನಿಂಗ್ ಪರ್ ಶೇರ್. ಸೊ ಇದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ BBA 4th ಸೆಮ್ ಅವರಿಗೆ 15 ಮಾರ್ಕ್ಸ್ಗೆ ಕೇಳುವಂತಹ ಒಂದು ಪ್ರಶ್ನೆಗಳು. ಸೊ ಇದ್ರ ಪರ್ಪಸ್ ನಾನು 5 ಕ್ವಶನ್ಸ್ನ ನಾನು ನಿಮಗೆ ವಿಡಿಯೋದ ಹಾಕ್ತೀನಿ. ಸೊ ಬನ್ನಿ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾವ ರೀತಿ ನೀವು ಆಲ್ರೆಡಿ ಕಲ್ತಿರ್ತೀರ, ನಾನು ಒಂದ್ಸಲಿ ನಿಮ್ಗೆ ರಿಮೆಂಬರ್ ಮಾಡಿಸ್ತೀನಿ, ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ. ನಿಮಗೆ ಕ್ವಶನ್ಸ್ ಈ ರೀತಿ ಕೇಳ್ತಾರೆ. ನೀಲಮ ಕಂಪನಿ ಎಸ್ ಶೇರ್ ಕ್ಯಾಪಿಟಲ್ ಆಫ್ 10 lakh ಡಿವೈಡೆಡ್ ಇಂಟು 10,000 ಈಕ್ವಿಟಿ ಶೇರ್ ಆಫ್ ಎ RS ₹100 ಈಚ್ ಅಂತ ಕೇಳ್ತಾರೆ. ಅಂದರೆ 100 ಈಚ್ಗೆ 10,000 ಈಕ್ವಿಟಿ ಶೇರ್ ಅಂತ ಇಲ್ಲಿ ಕೊಟ್ಟಿರೋದು. 10 lakh ಡಿವೈಡೆಡ್ ಮಾಡಿರೋದು. ಇಟ್ ವಾಂಟ್ಸ್ ಟು ಎಕ್ಸ್ಪ್ಯಾಂಡ್ ಇಟ್ ಬಿಸ್ನೆಸ್ ರಿಕ್ವೈರ್ ಆನ್ ಅಡಿಷ್ನಲ್ ಕ್ಯಾಪಿಟಲ್ ಆಫ್ ₹5 lakh. ಇಲ್ಲೇನು ಕೇಳಿದಾನಂದರೆ ಬಿಸ್ನೆಸ್ ಇಟ್ ವಾಂಟ್ಸ್ ಟು ಎಕ್ಸ್ಪೆಂಡ್ ಇಟ್ ಬಿಸ್ನೆಸ್ ರಿಕ್ವೈರಿಂಗ್ ಅನ್ ಅಡಿಷ್ನಲ್ ಕ್ಯಾಪಿಟಲ್ ಆಫ್ ₹5 lakh ಅಂತ ಕೇಳಿರೋದು. ಸೊ ಎಕ್ಸ್ಪೆಂಡು ಇಟ್ ಆ್ಯಸ್ ಬಿಲೋ ಆಲ್ಟರ್ನೇಟಿವ್ಸ್ ಅಂತ ಕೇಳಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಈ ರೀತಿ ಕ್ವಶನ್ ಕೊಟ್ಟಾಗ ಇಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂತ ಕಾಣಿಸ್ತಾ ಇದೆಯಲ್ಲ. ಸೊ ಇಲ್ಲಿ ನಾವು ಮೇಜರಾಗಿ ಇದ್ರ ಬೇಸಿಸ್ ಮೇಲೆ ನಾವು ಮಾಡ್ತಾ ಹೋಗಬೇಕು. ಸೊ ಎಲ್ಲಿ ಏನು ಕೊಟ್ಟಿದ್ದಾರೆ ಅಂದಾಗ ಇಶ್ಯೂ 100% ಈಕ್ವಿಟಿ ಶೇರ್ ಕೊಟ್ಟಿದ್ದಾರೆ. ಬಿ ಅಲ್ಲಿ ಇಶ್ಯೂ 50% ಈಕ್ವಿಟಿ ಆ್ಯಂಡ್ 50% ಡೆಟ್ ಅಟ್ 7%. ಮತ್ತು ಆಪ್ಷನ್ 3ಅಲ್ಲಿ ಇಶ್ಯೂ 20% ಪ್ರಿಫರೆನ್ಸ್ ಶೇರ್ ಅಟ್ 5% ರೇಟು. ಅದಾದಮೇಲೆ 30% ಈಕ್ವಿಟಿ ಶೇರು ಆ್ಯಂಡ್ ಮತ್ತು 50% ಡೆಟ್ ಅಟ್ 7%. ಓಕೆನಾ? ಇಲ್ಲಿ ದ ಕಂಪನಿ ಎಸ್ ಪ್ರೆಸೆಂಟ್ EBIT, ಏನು ಪ್ರೆಸೆಂಟ್ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತಿದೆಯಲ್ಲ, ಅಲ್ಲಿ EBIT ಬಂದುಬಿಟ್ಟು 8 ಲಕ್ಷ. ಅದಾದಮೇಲೆ EPS ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಸ್ಯೂಮ್ ರೇಟ್ ಆಫ್ ಅಟ್ 20% ಟ್ಯಾಕ್ಸ್ ರೇಟ್. ಓಕೆನಾ? ಇಲ್ಲಿ ಮೇಯ್ನ್ ನಾವು ಏನೇನು ನೆನ್ಪಿಟ್ಕೋಬೇಕಂದ್ರೆ, ಈ ಕ್ವಶನಲ್ಲಿ ಮೇಯ್ನು ನಂಬರ್ ಆಫ್ ಶೇರ್ಸ್ ಎಷ್ಟು ಬಂದಿದೆ, ನಂಬರ್ ಆಫ್ ಶೇರ್ಸು ಅದನ್ನು ಕಂಡುಹಿಡ್ಕೋಬೇಕಾಗುತ್ತೆ. EBIT ಎಷ್ಟಿದೆ ಅನ್ನೋದನ್ನು ಕಂಡುಹಿಡ್ಕೋಬೇಕು. ನೋಡಿ, EBIT 8 ಲಕ್ಷ ಇದೆ, ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, 20% ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ನಾವು ಇಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಅಂತಂದಾಗ ಇಲ್ಲಿ ನೋಡಿ 10,000 ಈಕ್ವಿಟಿ ಶೇರ್, ನಂಬರ್ ಆಫ್ ಶೇರ್ಸ್ ಎಷ್ಟು, 10,000 ಈಕ್ವಿಟಿ ಶೇರ್ನ ನಾವು ಇಲ್ಲಿ ಹಂಗೆ ನೆನ್ಪಿಟ್ಕೋಬೇಕಾಗುತ್ತೆ. ಸಮ್ ಪ್ರಾಬ್ಲಮ್ಸಲ್ಲಿ ನಾವು ಡಿವೈಡ್ ಮಾಡಬೇಕಾಗುತ್ತೆ, ಸಮ್ ಪ್ರಾಬ್ಲಮ್ಸಲ್ಲಿ ನಾವು ಡೈರೆಕ್ಟಾಗಿ ಅಲ್ಲೇ ಕೊಟ್ಟಿರ್ತಾರೆ. ಸೊ ಇಲ್ಲಿ 10,000 ಈಕ್ವಿಟಿ ಶೇರ್, ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ ನೀವು. ಈಗ ಈ ಕ್ವಶನ್ಗೆ ಯಾವ ರೀತಿ ಕಾಲಮ್ ಇರುತ್ತೆ ಅನ್ನೋದನ್ನು ನಾವೀಗ ನೋಡೋಣ ಬನ್ನಿ. ಈ ಥರ ಕ್ವಶನ್ ಕೇಳಿದಾಗ ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿ ABC ಅಂತ ಕೇಳಿದ್ದಾರೆ. ಓಕೆನಾ? ABC ಅಂದರೆ ಆಪ್ಷನ್ 1A, ಆಪ್ಷನ್ B 2, ಆಪ್ಷನ್ B 3 ಅಂದರೆ 3 ಕಾಲಮ್ ಬರುತ್ತೆ. ಓಕೆನಾ? ಇದಕ್ಕಿಂತ ಮುಂಚೆ ಒಂದು ಕಾಲಮ್ ಬರುತ್ತೆ, ಅದನ್ನು ನಾವು ಕರೆಂಟ್ ಸಿಚುವೇಶನ್ ಅಂತ ಕರಿತೀವಿ. ಓಕೆನಾ? ಇಲ್ಲೇನಾದರೆ ABC 3 ಕ್ವಶನ್ ಕೇಳಿದಾರಲ್ಲ, ಇದನ್ನು ಮಾಡಿ ಅಂತ. ಪಕ್ಕದಲ್ಲಿ D ಏನಾದರೆ ಕೆಳಗಡೆ ಕೊಟ್ಟರೆ ನೀವು ಅವಾಗ ಆಪ್ಷನ್ 4 ಅಂತ ತಗೊಂಡು 4ನೇ ಕಾಲಮ್ನು ಬರೀಬೇಕಾಗುತ್ತೆ. ಸೊ ಫಸ್ಟ್ ಕಾಲಮು ನಾವೇನು ಬರೀಬೇಕು ಅಂತಂದರೆ ಕರೆಂಟ್ ಸಿಚುವೇಶನ್, ಅದಾದಮೇಲೆ ಆಪ್ಷನ್ ಎ ಅಂದರೆ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3. ಈಗ ನಾವು 4 ಕಾಲಮ್ನ ಇಲ್ಲಿ ಬರೀಬೇಕಾಗುತ್ತೆ. ಬನ್ನಿ, ಈಗ ಕ್ವಶನ್ಸ್ ಮಾತ್ರ ಎಷ್ಟು ಕೊಟ್ಟಿದ್ದಾರೆ, ABC 3 ಕ್ವಶನ್ ಕೊಟ್ಟಿದ್ದಾರೆ. ಓಕೆನಾ? ಸೊ ನಾವು ಫಾರ್ಮೆಟ್ನ ಯಾವ ರೀತಿ ಬರೀಬೇಕು ಅಂತಂದರೆ, ಈಗ ಸೇಮ್ ಪರ್ಟಿಕ್ಯುಲರ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಪರ್ಟಿಕ್ಯುಲರ್ ಆದಮೇಲೆ ಅಲ್ಲಿ 3 ಕ್ವಶನ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 3 ಬರೆದಿದ್ದೀನಿ. ಇದೇನಿದು ಪರ್ಟಿಕ್ಯುಲರ್ ಪಕ್ಕದಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಅಂದರೆ ಎಲ್ಲ ಲೆಕ್ಕಕ್ಕೂ ಈ ರೀತಿ ಮಾಡಬೇಕಾಗುತ್ತೆ. ಸಮ್ ಲೆಕ್ಕಕ್ಕೆ ಮಾಡೋಂಗಿರಲ್ಲ, ಬಟ್ ಎಲ್ಲ ಲೆಕ್ಕದಲ್ಲೂ ಪರ್ಟಿಕ್ಯುಲರ್ ಆದಮೇಲೆ ಪ್ರೆಸೆಂಟ್ ಸಿಚುವೇಶನ್ ಅಥವಾ ಕರೆಂಟ್ ಸಿಚುವೇಶನ್ ಅನ್ನೋ ಒಂದು ಕಾಲಮ್ನ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಫಸ್ಟ್ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ ಮೇಯ್ನು ಅದನ್ನೆಲ್ಲ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3. ಓಕೆನಾ? ಈಗ ಈ ಕಾಲಮ್ ಯಾವ ರೀತಿ ಬಂತು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಫಸ್ಟ್ನೇದು ಬಂದುಬಿಟ್ಟು ಪರ್ಟಿಕ್ಯುಲರ್ ಆದಮೇಲೆ ಪ್ರೆಸೆಂಟ್ ಸಿಚುವೇಶನ್ ಅನ್ನೋದನ್ನು ನೀವು ಲೆಕ್ಕದಲ್ಲಿ ನೀವು ಬರೀಬೇಕಾಗುತ್ತೆ, ಆ ಕಾಲಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂದರೆ ಇಲ್ಲೇನು ಕ್ವಶನಲ್ಲಿ ಇದೆಯಲ್ಲ ABC ಅಂತ ಇಶ್ಯೂ 100%, ಇಶ್ಯೂ 50%, ಇಶ್ಯೂ 20%, ಈ 3 ಕ್ವಶನ್ಗೆ ನಾನು ಯಾವ ರೀತಿ ಬರ್ಕೊಂಡಿದ್ದೀನಿ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂತ. ಸೊ ಈ ಪ್ರೆಸೆಂಟ್ ಸಿಚುವೇಶನ್ ಅಥವಾ ಕರೆಂಟ್ ಸಿಚುವೇಶನ್ ಅಂತ ಏನು ಕರಿತೀವಲ್ಲ, ಈ ಕಾಲಮ್ನ ನಾವು ಪರ್ಟಿಕ್ಯುಲರ್ ಆದಮೇಲೆ ಬರ್ಕೋಬೇಕಾಗುತ್ತೆ. ಸೊ ಇದು ಫಸ್ಟ್ ಕಾಲಮ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3. ಅಕಸ್ಮಾತ್ ಏನಾದರೆ ಈ ಕ್ವಶನಲ್ಲಿ ಏನಾದರೆ ನಿಮಗೆ ಆಪ್ಷನ್ D, ಆಪ್ಷನ್ E ಅಂತ ಕೊಟ್ಟಿದ್ರೆ ನೀವೇನು ಮಾಡಬೇಕು, ಇಲ್ಲಿ ಫಸ್ಟು ಪರ್ಟಿಕ್ಯುಲರು, ಅದಾದಮೇಲೆ
ಅದಾದಮೇಲೆ ಪ್ರೆಸೆಂಟ್ ಸಿಚುವೇಷನು, ಅದಾದಮೇಲೆ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4, ಆಪ್ಷನ್ 5 ಅಂತ ಬರ್ಕೋಬೇಕಾಗುತ್ತೆ. ಓಕೆನಾ. ಬನ್ನಿ ಈಗ ಡೈರೆಕ್ಟಾಗಿ ಪ್ರಾಬ್ಲಮ್ ಒಳಗಡೆ ಹೋಗೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೀತಿ ಕಾಲಮ್ನ ಯಾವ ಥರ, ಎಷ್ಟು ಕಾಲಮು, ಎಷ್ಟು ಕ್ವಶನ್ ಕೇಳಿದ್ರೆ ಯಾವ ಥರ ಬರೀಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈಗ ಪರ್ಟಿಕ್ಯುಲರಲ್ಲಿ ಏನು ಬರೀಬೇಕು ಅನ್ನೋದನ್ನು ವೆರಿ ಇಂಪಾರ್ಟೆಂಟ್ ತೋರಿಸ್ತೀನಿ. ನೀವು ಲೆವರೇಜಸ್ ಪ್ರಾಬ್ಲಮ್ ನೋಡಬೇಕಾದ್ರೆ ಅಲ್ಲಿ ಕೆಲವೊಂದು ಹಂತಗಳಿರುತ್ತೆ. ಸೊ ಇಲ್ಲಿ ಕೆಲವೊಂದು ಹಂತಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಪರ್ಟಿಕ್ಯುಲರ್ ಆದಮೇಲೆ EBIT ಅಂದರೆ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಸೊ ಮೈನಸ್ ಇಂಟ್ರೆಸ್ಟ್, ಓಕೆನಾ. ಅದಾದಮೇಲೆ ಒಂದು ಗೆರೆ ಹೇಳ್ಕೊಳ್ಳಿ. ಅದಾದಮೇಲೆ EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್, ಮೈನಸ್ ಟ್ಯಾಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ. ಅದಾದಮೇಲೆ ಗೆರೆ ಹೇಳ್ಕೊಳ್ಳಿ. ಅದಾದಮೇಲೆ PAT ಅಥವಾ EAT ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ, ಅದ್ರ ಕೆಳಗೆ ಮೈನಸ್ ಪ್ರಿಫರೆನ್ಸ್ ಶೇರ್ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಅದಾದಮೇಲೆ EAESH ಅಂದರೆ ಅರ್ನಿಂಗ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ ಅಂತ, ಓಕೆನಾ. ಇದಾದಮೇಲೆ ಒಂದು ಗೆರೆ ಹೇಳ್ಕೊಂಡು ಲಾಸ್ಟ್ ನಾವು EPSನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಓಕೆನಾ. ನೀವು ಈ ಕಾಲಮ್ನ ಇಷ್ಟು ನೆನ್ಪಿಟ್ಕೋಬೇಕಾಗುತ್ತೆ, ಓಕೆನಾ. ಪರ್ಟಿಕ್ಯುಲರ್, ಪ್ರೆಸೆಂಟ್ ಸಿಚುವೇಷನ್, ಆಪ್ಷನ್ 1, ಆಪ್ಷನ್ 2 ಅಲ್ಲಿ ಕ್ವಶನ್ಸ್ ಎಷ್ಟು ಕೊಡ್ತಾರೆ ಅನ್ನೋದ್ರ ಮೇಲೆ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4 ಈ ರೀತಿ ಬರುತ್ತೆ. ಸೊ ಪರ್ಟಿಕ್ಯುಲರ್, ಪ್ರೆಸೆಂಟ್ ಸಿಚುವೇಷನ್ ಕಂಪಲ್ಸರಿ ಕಾಲಮ್ ಇರಬೇಕಾಗುತ್ತೆ, ಓಕೆನಾ. ಈಗ ಡೈರೆಕ್ಟ್ ಪ್ರಾಬ್ಲಮಲ್ಲಿ ಹೋಗೋಣ ಬನ್ನಿ. ಈಗ ಫಸ್ಟು ನಮಗೇನಿದೆ ಇಲ್ಲಿ ಪರ್ಟಿಕ್ಯುಲರಲ್ಲಿ EBIT ಪ್ರೆಸೆಂಟ್ ಸಿಚುವೇಷನ್ನ ಮಾಡೋಣ. EBIT ಪ್ರೆಸೆಂಟ್ ಸಿಚುವೇಷನ್ ಅಂತ ಬಂದಾಗ ಫಸ್ಟ್ ನೋಡೋಣ EBIT ಎಲ್ಲಿದೆ ನೋಡಿ. EBIT 8 lakh rupees ಇದೆ, ಓಕೆನಾ. ಆ EBIT 8 lakh rupeesನ EBIT ಜಾಗದಲ್ಲಿ ಹಾಕ್ತೀನಿ. ಅದಾದಮೇಲೆ ಮೈನಸ್ ಇಂಟ್ರೆಸ್ಟ್, ಓಕೆನಾ. ಇಂಟ್ರೆಸ್ಟ್ ಏನಾದರೆ ಕ್ವಶನಲ್ಲಿ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಫಸ್ಟು ಈ 3 ಕ್ವಶನ್ ABC ಅದನ್ನು ಬಿಟ್ಬಿಡಿ. ಪ್ರೆಸೆಂಟ್ ಸಿಚುವೇಷನಲ್ಲಿ ಅದನ್ನು ಏನು ಮುಟ್ಟಂಗೆ ಇಲ್ಲ, ಓಕೆನಾ. ಮೇನ್ ಕ್ವಶನ್ ಏನಿದೆ ಅದರಲ್ಲಿ ಮಾತ್ರ ನೋಡಿ ಇಂಟ್ರೆಸ್ಟ್ ಏನಾದರೂ ಕಾಣಿಸುತ್ತಾ ಅಂತ. ಇಂಟ್ರೆಸ್ಟ್ ನೋಡಿ, ಇಲ್ಲೆಲ್ಲೂ ಇಂಟ್ರೆಸ್ಟ್ ಇಲ್ಲ. ಸೊ ಏನು ಇಲ್ಲ ಅಂತಂದಾಗ ನಾವಿಲ್ಲಿ ಇಂಟ್ರೆಸ್ಟ್ ಜಾಗದಲ್ಲಿ ಏನು ಹಾಕೋಬೇಕು, NIL ನೀಲ್ ಅಂತ ಹಾಕ್ಕೋಬೇಕು. ಅದಾದಮೇಲೆ EBT, ಸೊ ಇಲ್ಲಿ ನೀಲ್ ಅಂದರೆ ಏನೂ ಇಲ್ಲ ಅಂತ, ಇಂಟ್ರೆಸ್ಟ್ ಕೊಟ್ಟಿಲ್ಲ. ಸೊ ಈಗೇನು ಮಾಡಬೇಕಂದ್ರೆ EBITಯಿಂದ ಇಂಟ್ರೆಸ್ಟ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಂಟ್ರೆಸ್ಟು ಏನು ಇಲ್ದಿರೋ ಕಾರಣ ಸೊ EBIT ಹೇಗಿದೆಯೋ ಹಾಗೇ EBT ಜಾಗದಲ್ಲಿ ನಾವು 8 lakh ಅಂತ ಬರ್ಕೊಂಡಿದ್ದೀವಿ ಪ್ರೆಸೆಂಟ್ ಸಿಚುವೇಷನಲ್ಲಿ, ಓಕೆನಾ. ಅದಾದಮೇಲೆ ಮೈನಸ್ ಟ್ಯಾಕ್ಸ್ ಅಟ್ 20%. ಸೊ 20%ನ ಮೈನಸ್ ಮಾಡಬೇಕಂತೆ ಟ್ಯಾಕ್ಸ್ನ. ಏನು ಮಾಡಬೇಕು ಅಂತಂದಾಗ ಫಸ್ಟು ಕ್ಯಾಲ್ಕುಲೇಟರ್ ತಗೊಳ್ಳಿ. 8 ಲಕ್ಷ ಏನು EBT ಇದೆಯಲ್ಲ ಅದು 8 ಲಕ್ಷ ಇಂಟು ಎಷ್ಟು ಪರ್ಸೆಂಟೇಜು, 20% ಆಫ್ 20%. ಸೊ ನೀವಿಲ್ಲಿ 8 lakh ಇಂಟು 20 ಆದಮೇಲೆ = ಒತ್ತಬಾರ್ದು, ಪರ್ಸೆಂಟೇಜ್ನ ಒತ್ತಿದಾಗ ನಿಮಗೆ ಇಲ್ಲಿ 1,60,000 ನಿಮಗೆ ಬರುತ್ತೆ. ಸೊ 1,60,000 ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಏನು ಕೊಟ್ಟಿದ್ದಾರೆ, EBT ಮೈನಸ್. ಸೊ EBTಯಲ್ಲಿ ಏನು ಮಾಡಬೇಕು, ಟ್ಯಾಕ್ಸ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ EBT ಎಷ್ಟಿದೆ, 8 ಲಕ್ಷ ಇದೆ. ಇದು ಇದು ಪ್ರೆಸೆಂಟ್ ಸಿಚುವೇಷನಲ್ಲಿ ನೋಡಿ 8 ಲಕ್ಷ ಇದೆ. 8 ಲಕ್ಷದಲ್ಲಿ ಎಷ್ಟು ಮಾಡಬೇಕು ಟ್ಯಾಕ್ಸ್ನ, 1,60,000ನ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದರೆ ಆನ್ಸರು 6,40,000 ಆನ್ಸರ್ ಬಂತು. ಸೊ ಈ ಆನ್ಸರ್ನ ನಾವು EAT ಅಥವಾ PAT ಅಂತ ಕರಿತೀವಿ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ, ಓಕೆನಾ. ಅದಾದಮೇಲೆ ಪ್ರಿಫರೆನ್ಸ್ ಡಿವಿಡೆಂಟ್ ಕ್ವಶನಲ್ಲಿ ಏನಾದರೂ ಇದೆಯಾ ಅಂತ ನೋಡ್ಕೊಬರೋಣ ಬನ್ನಿ. ಕರೆಂಟ್ ಸಿಚುವೇಷನಲ್ಲಿ ಪ್ರೆಸೆಂಟ್ ಸಿಚುವೇಷನ್ ಏನು ಹೇಳಿದ್ನಲ್ಲ, ಈ ಸಿಚುವೇಷನಲ್ಲಿ ನೀವು ABC ಕಾಲಮ್ನ ಬಿಟ್ಬಿಟ್ಟು ಮೇಲೆ ಏನಿರುತ್ತಲ್ಲ ಕ್ವಶನ್ಸ್ಗಳು ಅದರಲ್ಲಿ ಹುಡುಕಬೇಕಾಗುತ್ತೆ. ಸೊ ಇಲ್ಲೆಲ್ಲೂ ಪ್ರಿಫರೆನ್ಸ್ ಡಿವಿಡೆಂಟ್ ನನಗಂತೂ ಕಾಣಿಸಿಲ್ಲ. ಸೊ ನಾನಿಲ್ಲಿ ಏನು ಹಾಕ್ಕೋತೀನಿ ಅಂದರೆ NIL ನೀಲ್ ಹಾಕ್ಕೋತೀನಿ, ಓಕೆನಾ. ಇಲ್ಲಿ ನೀಲ್ ಹಾಕ್ಕೊಂಡಾಗ ನೀವು ನೋಡ್ಬೋದು ಪರ್ಟಿಕ್ಯುಲರಲ್ಲಿ PAT ಅಥವಾ EAT ಜಾಗದಲ್ಲಿ ನಾನು 6,40,000 ರೂಪಾಯಿ ಬರೆದಿದ್ದೀನಿ. ಸೊ ಅದರಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಕ್ವಶನಲ್ಲಿ ಏನೂ ಇಲ್ಲ. ಸೊ ನೀಲ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಈಗ PAT ಇಂದ ನಾವೇನು ಮಾಡಬೇಕು, ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಟ್ ಮಾಡಬೇಕು. ಅಂದರೆ ಇದರಿಂದ ಇದನ್ನು ಕಳಿಬೇಕು ಅಂದಾಗ 6,40,000 ಜೊತೆಗೆ NIL ನೀಲ್ ಅಂದರೆ ಏನೂ ಇಲ್ಲ ಅಂತ. ಸೊ ಅದರಿಂದ ನಾವು 6,40,000ನ EAECH ಕಾಲಮ್ ಪಕ್ಕದಲ್ಲಿ ಏನು ಪ್ರೆಸೆಂಟ್ ಸಿಚುವೇಷನಲ್ಲಿ ಬರೆದಿದ್ದೀವಿ 6,40,000 ಹಂಗೆ ಬರ್ಕೊಂಬಿಟ್ಟಿದ್ದೀವಿ ಡೈರೆಕ್ಟಾಗಿ. ಸೊ EAECH ಅಂದರೆ ಅರ್ನಿಂಗ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ ಅಂತ, ಓಕೆನಾ. ಸೊ ಇಲ್ಲಿ 6,40,000 ರೂಪಾಯಿ ನಾವು ಬರ್ಕೊಬಿಟ್ಟಿದ್ದೀವಿ. ಸೊ ಇಲ್ಲಿಗೆ ಪ್ರೆಸೆಂಟ್ ಸಿಚುವೇಷನ್ ಮುಗಿಯೋಕ್ಕೆ ಬಂತು. ಸೊ ವೆರಿ ಇಂಪಾರ್ಟೆಂಟು, ಎಲ್ಲರೂ ಮಾಡೋ ಮೇಜರ್ ಮಿಸ್ಟೇಕ್ ಏನು ಅಂತಂದರೆ, ಈಗೇನು ನಾನು 6,40,000 ಫೈನಲ್ ಬಂತಲ್ವಾ, ಇದರ ಜೊತೆಗೆ ನಾನು ಏನು ಮಾಡಬೇಕಂದ್ರೆ
EPS ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, EPS ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಫಾರ್ಮುಲಾ ಇದೆ, EA/ESH ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ ಅಂತ. ಓಕೆನಾ, ಸೊ EA/ESH 6,40,000 ನಮಗೆ ಬಂದಿದೆ, ಅದನ್ನು ಹಾಗೆ ಬರ್ಕೊಂಡಿದ್ದೀವಿ. ಅದಾದಮೇಲೆ ನಂಬರ್ ಆಫ್ ಈಕ್ವಿಟಿ ಶೇರ್ ಕಂಡುಹಿಡಿಯೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ, ಫಸ್ಟು ಕರೆಂಟ್ ಸಿಚುವೇಶನ್ ಕೇಳಿರೋದ್ರಿಂದ ಈ ABC ಏನು ಮುಟ್ಟಕ್ಕೆ ಹೋಗಬೇಡಿ. ನೀವು ಅದರಲ್ಲಿ ಈಕ್ವಿಟಿ ಶೇರ್ ಎಷ್ಟಿದೆ ಅಂತ ನೋಡಿದಾಗ ನೋಡಿ, ಅಲ್ಲಿದೆ 10,000 ಈಕ್ವಿಟಿ ಶೇರ್ ಆಫ್ RS ₹100 ಈಚ್ ಅಂತ ಇದೆಯಲ್ವಾ. ಸೊ ಅಲ್ಲೇ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ 10,000 ಈಕ್ವಿಟಿ ಶೇರ್ ಅಂತ. ಸೊ ನಾವು ಆ 10,000 ಈಕ್ವಿಟಿ ಶೇರ್ನ ಹಾಗೆ ಇಲ್ಲಿ ಅಪ್ಲೈ ಮಾಡೋಣ. ಅಪ್ಲೈ ಮಾಡಿದಾಗ ನಮಗೆ 6,40,000 ಡಿವೈಡೆಡ್ ಬೈ 10,000 ಮಾಡಿದಾಗ ನಮಗೆ 64 ಆನ್ಸರ್ ಬರುತ್ತೆ. ಓಕೆನಾ, ಈ 64 ಆನ್ಸರ್ ಬರುತ್ತೆ. ಇದು ಪ್ರೆಸೆಂಟ್ ಸಿಚುವೇಶನ್. ಈಗ ನಾವೇನು ಮಾಡೋಣ ಅಂದರೆ ಡೈರೆಕ್ಟಾಗಿ ಕ್ವಶನ್ 1 ಎಗೆ ಹೋಗೋಣ. ಓಕೆನಾ, ಎಲ್ಲಿ ಏನು ಕೇಳಿದ್ದಾರೆ, ಇಶ್ಯೂ 100% ಈಕ್ವಿಟಿ ಶೇರ್. ಸೊ 100% ಈಕ್ವಿಟಿ ಶೇರ್ನ ಇಶ್ಯೂ ಮಾಡು ಅಂತ ಅವರು ಕೇಳಿದ್ದಾರೆ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟು. ಸೊ ಆಪ್ಷನ್ 1ಗೆ ಬಂದೆ ನಾನು. ಓಕೆನಾ, ಆಪ್ಷನ್ 1ಗೆ ಬಂದಾಗ ಸೇಮ್ EB/IT ಎಷ್ಟು ಕೊಟ್ಟಿದ್ರು ಕ್ವಶನಲ್ಲಿ, 8 ಲಕ್ಷ. ಆ ಸೇಮ್ 8 ಲಕ್ಷ ಹೆಂಗೆ ಕೊಟ್ಟಿದ್ರು ಹಂಗೆ ಬರೆದಿದ್ದೀನಿ. ಸೊ ಅದಾದಮೇಲೆ ಇಂಟ್ರೆಸ್ಟ್ ಏನಾದರೂ ಕೊಟ್ಟಿದ್ರೆ ಇಲ್ಲ. ಸೊ ಅದರಿಂದ ಆಪ್ಷನ್ 1ನಲ್ಲಿ ಸೊ ಇಂಟ್ರೆಸ್ಟ್ ಏನು ಕೊಟ್ಟಿಲ್ಲ, NIL ನೀಲ್ ಅಂತ ಬರೆದಿದ್ದೀನಿ. ಸೊ ಅದಾದಮೇಲೆ EB/ITಯಿಂದ ಇಂಟ್ರೆಸ್ಟ್ನ ಮೈನಸ್ ಮಾಡಿದಾಗ ಏನಾಗುತ್ತೆ, 8 ಲಕ್ಷ ಹೆಂಗಿರುತ್ತೋ ಆ 8 ಲಕ್ಷನ ಹಂಗೆ ಕೆಳಗಡೆ ಬರ್ಕೊಬಿಡ್ತೀನಿ ನಾನು. EBTಯಲ್ಲಿ ಆಪ್ಷನ್ 1ನಲ್ಲಿ ಬರ್ಕೊಂಡಿದ್ದೀನಿ ನೋಡಿ 8 ಲ್ಯಾಕು. ಅದಾದಮೇಲೆ ಈ 8 ಲ್ಯಾಕ್ ಜೊತೆಗೆ ಟ್ಯಾಕ್ಸ್ ಅಲ್ಲೇ ನೋಡಿ ಪರ್ಟಿಕ್ಯುಲರಲ್ಲಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಟ್ಯಾಕ್ಸು 20% ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿದೆ 1,60,000 ಹಂಗೆ ಬರ್ಕೊಬಿಟ್ಟಿದ್ದೀನಿ. ಅದಾದಮೇಲೆ EA/IT 8 ಲಕ್ಷದಲ್ಲಿ 1,60,000 ಮೈನಸ್ ಮಾಡಿದಾಗ 6,40,000 ಬರುತ್ತೆ. ಸೊ ಅದನ್ನು EA/IT ಅಂತ ಕರಿತೀರಿ. ಅದನ್ನು ಆಪ್ಷನ್ 1ನಲ್ಲಿ ಬರ್ಕೊಂಡಿದ್ದೀನಿ. ಪ್ರಿಫರೆನ್ಸ್ ಡಿವಿಡೆಂಡ್ನ ನಾವು ಹುಡುಕಬೇಕು. ಸೊ ಇಲ್ಲಿ ನೋಡಿ, ನಾವಿವಾಗ ಮಾಡ್ತಾ ಇರೋದು ಬಂದುಬಿಟ್ಟು ಆಪ್ಷನ್ ಎ, ಇಶ್ಯೂ 100% ಈಕ್ವಿಟಿ ಶೇರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದೇ ಪ್ರಿಫರೆನ್ಸ್ ಡಿವಿಡೆಂಟು ಇಂಟ್ರೆಸ್ಟ್ ಏನೂ ಇಲ್ಲಿ ಕೊಟ್ಟಿಲ್ಲ. ಸೊ ಆದ್ದರಿಂದ ನಾವು ಡೈರೆಕ್ಟಾಗಿ ಆಪ್ಷನ್ 1ನಲ್ಲಿ ನೋಡಿ ಏನು ಮಾಡ್ತಾಯಿಲ್ಲ. ಅಲ್ಲಿ ಏನಿದೆ ನೋಡಿ ಪ್ರಿಫರೆನ್ಸ್ ಡಿವಿಡೆಂಟು ಇಲ್ಲ. ಸೊ ಅದಕ್ಕೆ ಆಪ್ಷನ್ 1ನಲ್ಲಿ ಅದರಲ್ಲೂ ನೀಲ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಫೈನಲ್ ಎಷ್ಟು, 6,40,000 ಏನು ಇತ್ತಲ್ವ EA/ESH ಅರ್ನಿಂಗ್ ಅವೈಲಬಿಲಿಟಿ ಈಕ್ವಿಟಿ ಶೇರ್ ಹೋಲ್ಡರ್ ಅಂತ. ಸೊ ಅದನ್ನು 6,40,000 ಹೇಗಿತ್ತು ಹಾಗೆ ಮತ್ತೆ ಬರ್ಕೊಂಡಿದ್ದೀನಿ ನಾನು. ಸೊ ಈಗ ಟ್ವಿಸ್ಟ್ ಇರೋದು ಏನು ಅಂತಂದಾಗ EA/ESH ಬಂದುಬಿಟ್ಟು 6,40,000 ಹಂಗೆ ಬರ್ಕೊಂಡಿದ್ದೀನಿ. ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರು ಇಲ್ಲಿ ಚೇಂಜ್ ಆಗುತ್ತೆ. ಯಾಕಂದರೆ ಇವರು ನೋಡಿ, ನೀವು ಕ್ವಶನ್ ಏನು ಹೇಳಿದ್ದಾರೆ, ಅಲ್ಲಿ ಇಶ್ಯೂ 100% ಈಕ್ವಿಟಿ ಶೇರ್ ಅಂತ. ಓಕೆನಾ, ಇಶ್ಯೂ 100% ಈಕ್ವಿಟಿ ಶೇರ್ ಅಂದಾಗ ಮೊದಲು ಈಕ್ವಿಟಿ ಶೇರ್ ಎಷ್ಟಿತ್ತು, 10,000. ಸೊ ನಿಮಗೆ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ ಬನ್ನಿ. ಇಲ್ಲಿ ನಾನು 3ನೇ ಒಂದು ಸಪ್ರೇಟಾಗಿ ವರ್ಕಿಂಗ್ ನೋಟ್ ಅಂತ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಅಂತ 3 ಬಾಕ್ಸ್ ಬರೆದಿದ್ದೀನಿ. ಓಕೆನಾ, ಆಪ್ಷನ್ 1 ಅಂತಂದಾಗ ಇಲ್ಲಿ ಎಕ್ಸಿಸ್ಟಿಂಗ್ ನ್ಯೂ ಟೋಟಲ್, ಆಪ್ಷನ್ 2 ಎಕ್ಸಿಸ್ಟಿಂಗ್ ನ್ಯೂ ಟೋಟಲ್. ಸೊ ಏನು ಅಂದರೆ ಎಕ್ಸಿಸ್ಟಿಂಗ್ ಅಂದರೆ ಮೊದಲು ಎಷ್ಟು ಶೇರ್ ಇತ್ತು ಈಗ ಎಷ್ಟು ಬದಲಾಗಿದೆ ಅಂತ ನೋಡಿ. ಎಕ್ಸಿಸ್ಟಿಂಗ್ ಅನ್ನೋ ಜಾಗದಲ್ಲಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 3 ಜಾಗದಲ್ಲಿ ಫಸ್ಟ್ ಕ್ವಶನಲ್ಲಿ 10,000 ಕೊಟ್ಟಿದ್ದಾರೆ ಈಕ್ವಿಟಿ ಶೇರ್, ಅದನ್ನು ಹಂಗೆ ಬರ್ಕೊಬಿಡಿ. ಸೊ ನಾನು ನೋಡಿ ಎಕ್ಸಿಸ್ಟಿಂಗ್ ಜಾಗದಲ್ಲಿ ಎಲ್ಲ 10,000 ಬರ್ಕೊಂಡಿದ್ದೀನಿ. ನ್ಯೂ ಜಾಗದಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಸೊ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಈಗ ಆಪ್ಷನ್ 1ನಲ್ಲಿ ನಾವು ಮಾಡ್ತಾಯಿದ್ದೀರಿ. 15,000 ಹೇಗೆ ಬಂತು ಅಂತಂದರೆ ಫಸ್ಟು ನೀವು ನೋಡ್ಬೋದು, ಎಕ್ಸಿಸ್ಟಿಂಗ್ ಆಪ್ಷನ್ 1ನಲ್ಲಿ ಎಕ್ಸಿಸ್ಟಿಂಗ್ 10,000 ನಿಮ್ಗೆ ಗೊತ್ತು, ಹಳೇದು 10,000 ಕ್ವಶನಲ್ಲಿ ಕೊಟ್ಟವ್ರೆ. ಸೊ ಎಲ್ಲದಕ್ಕೂ ಎಕ್ಸಿಸ್ಟಿಂಗ್ ಹಂಗೆ ಬರ್ಕೊಂಡಿದ್ದೀನಿ. ಸೊ ನೀವು 5,000 ಹೆಂಗೆ ಬಂತು ಅಂತಂದಾಗ ಬನ್ನಿ ತೋರಿಸ್ತೀನಿ. ಈಗ ವೆರಿ ವೆರಿ ಸಿಂಪಲ್. ಎಷ್ಟು ನಮಗೆ 10,000 ಈಕ್ವಿಟಿ ಶೇರ್ ಇಲ್ಲಿ ಕೊಟ್ಟಿದ್ದಾರಲ್ವ, ಎರಡನೇ ಲೈನಲ್ಲಿ ನೋಡಿ 10,000 ಕೊಟ್ಟಿದ್ದಾರೆ. 10,000 ಬಂದುಬಿಟ್ಟು ಹಳೇದು ಎಕ್ಸಿಸ್ಟಿಂಗ್. ಸೊ ಅದು ಆಪ್ಷನ್ 1ಗೆ, ಆಪ್ಷನ್ 2ಗೆ, ಆಪ್ಷನ್ 3ಗೆ ಎಲ್ಲದಕ್ಕೂ ಎಕ್ಸಿಸ್ಟಿಂಗ್ಗೆ 10,000 ಹಾಕಲೇಬೇಕಾಗುತ್ತೆ. ಸೊ ನ್ಯೂ ಶೇರ್ ಎಷ್ಟು ಬಂದಿದೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಅದನ್ನು ಏನು ಮಾಡಬೇಕಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ 5 ಲ್ಯಾಕ್ ನಿಮ್ಗೆ ಕಾಣಿಸ್ತಾ ಇದೆಯಾ. ಇಟ್ ವಾಂಟ್ಸ್ ಟು ಎಕ್ಸ್ಪೆಂಡ್ ಇಟ್ ಬಿಸ್ನೆಸ್ ರಿಕ್ವೈರಿಂಗ್ ಅನ್ ಅಡಿಷ್ನಲ್ ಕ್ಯಾಪಿಟಲ್ ಆಫ್ ₹5 lakh. ಇಟ್ ಹ್ಯಾಸ್ ಬಿಲೋ ಆಲ್ಟರ್ನೇಟಿವ್ಸ್ ಅಂತ ಕೊಟ್ಟಿದ್ದಾರೆ. ಈ 5 lakh ಜೊತೆ ನಾವೇನು ಮಾಡಬೇಕು ಅಂತಂದಾಗ 5 ಲಕ್ಷ ಡಿವೈಡೆಡ್ ಬೈ ನಂಬರ್ ಆಫ್, ಇಲ್ಲಿ ನೋಡಿ ಮೇಲ್ಗಡೆ
₹100 ಈಚ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ನಾವು 10,000 ಈಕ್ವಿಟಿ ಶೇರ್ಗೆ ₹100 ಈಚ್ ಅಂತ ತೊಗೊಂಡಿದ್ದೀವಿ. ಅದೇ ಥರ ನಾವು ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಮಾಡಿದಾಗ ಈ 5 ಲಕ್ಷದಿಂದ ತಗೋಬೇಕಾಗುತ್ತೆ. ಸೊ ಇಲ್ಲಿ 5 ಲಕ್ಷ ಇಂಟು 100 ಈಚ್ ಇದೆಯಲ್ವಾ, ನೋಡಿ ಇಲ್ಲಿ 100 ಈಚ್ ಅಂತ ಕೊಟ್ಟಿದ್ದಾರಲ್ಲ. ಸೊ ಈ 100ನ ಮಾತ್ರ ತಗೋಬೇಕಾಗುತ್ತೆ ಬೇರೆ ಇದರಲ್ಲಿ. ಸೊ ಇಲ್ಲಿ ಇಶ್ಯೂ 100% ಈಕ್ವಿಟಿ ಶೇರ್ ಅಂದಾಗ ನಾವು ನಂಬರ್ ಆಫ್ ಶೇರ್ಸ್ನ ಹೇಗೆ ಕಂಡುಹಿಡಿಯೋದು ಅಂತಂದಾಗ ಈ 5 ಲಕ್ಷದಿಂದ ಅಲ್ಲಿ ಏನು 100 ಈಚ್ ಅಂತ ಇದೆಯಲ್ಲ, ಡಿವೈಡೆಡ್ ಬೈ 100 ಮಾಡಿದಾಗ 5 ಲಕ್ಷ ಡಿವೈಡೆಡ್ ಬೈ 100 5,000 ಬಂತು. ನೀವು ಕ್ಯಾಲ್ಕುಲೇಟರ್ ಮಾಡಿ 5 ಲಕ್ಷ ಡಿವೈಡೆಡ್ ಬೈ 100 ಮಾಡಿದಾಗ 5,000 ಬಂತು. ಸೊ 5,000 ನಮಗೆ ಹೊಸ ಶೇರ್ ಬಂದಿರೋದದು. ಸೊ ಎಕ್ಸಿಸ್ಟಿಂಗ್ ಅಂದಾಗ ಎಲ್ಲದಕ್ಕೂ 10,000 ಹಾಕ್ಬಿಟ್ಟಿದ್ದೀನಿ ನಾನು, ಅದು ಪರ್ಮನೆಂಟ್ ಅದು, ಓಕೆನಾ, ಎಲ್ಲದರಲ್ಲಿ ಇರಲೇಬೇಕು. ಅದು ನ್ಯೂ ಅಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಸೊ ಆಪ್ಷನ್ 1ನಲ್ಲಿ ನ್ಯೂ ಬಂದುಬಿಟ್ಟು 5,000 ಆಯಿತು, ಯಾಕಂದರೆ 5 ಲಕ್ಷ ಡಿವೈಡೆಡ್ ಬೈ 100 ಮಾಡಿದಾಗ 5,000 ಬಂತು. ಸೊ 10,000 ಪ್ಲಸ್ 5,000 ಎಷ್ಟಾಯಿತು? 15,000 ಆಯಿತು. ಸೊ ಈಗ 15,000ನ ಆಪ್ಷನ್ 1ನಲ್ಲಿ ನಂಬರ್ ಆಫ್ ಶೇರ್ಸಲ್ಲಿ ನಾನು ಹಾಕ್ತೀನಿ ನೋಡಿ. ಆಪ್ಷನ್ 1ನಲ್ಲಿ ಕೆಳಗಡೆ 6,40,000 ಡಿವೈಡೆಡ್ ಬೈ 15,000 ಮಾಡಿದಾಗ ನಮಗೆ 42.66 ಬರುತ್ತೆ. ಸೊ ನಿಮಗೆ ಐ ಥಿಂಕ್ ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಈಗ ಆಪ್ಷನ್ 2 ನೋಡ್ಕೊಬರೋಣ ಬನ್ನಿ. ಇಲ್ಲಿ ಬಿ ಅಂತ ಕೊಟ್ಟೋರೆ ಇದೆ ಆಪ್ಷನ್ 2. ಇಲ್ಲೇನು ಕೇಳಿದೆ ಅಂದರೆ ಇಶ್ಯೂ 50% ಈಕ್ವಿಟಿ ಆ್ಯಂಡ್ 50% ಡೆಟ್ ಅಟ್ 7% ಅಂತ ಕೊಟ್ಟಿದ್ದಾರೆ, ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಈಕ್ವಿಟಿ 50% ಈಕ್ವಿಟಿ ಶೇರು ಮತ್ತು 50% ಡೆಟ್ ಅಂದರೆ ಇಂಟ್ರೆಸ್ಟ್ ಅಂತ ಕರೀತಾರೆ, ಓಕೆನಾ, ಮರಿಬೇಡಿ. 50% ಡೆಟ್ ಅಟ್ ರೇಟ್ ಬಂದುಬಿಟ್ಟು 7%, ಓಕೆನಾ. ಈಗ ಬನ್ನಿ ಕಾಲಮ್ ಆಪ್ಷನ್ 2ಗೆ ಹೋಗೋಣ. ಆಪ್ಷನ್ 2ಗೆ ಬಂದಿದ್ದೀವಿ. EBIT ಏನಿದೆ ಎಲ್ಲ EBIT ಕ್ವಶನಲ್ಲಿ 8 ಲಕ್ಷ ಇದೆ, 8 ಲಕ್ಷ ಹಂಗೆ ಬರೆದುಬಿಟ್ಟಿದ್ದೀವಿ. ಸೊ ಇಲ್ಲಿ ಇಂಟ್ರೆಸ್ಟ್ ಕೇಳಿದ್ದಾರೆ ನೋಡಿ. ಇಂಟ್ರೆಸ್ಟಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಆಪ್ಷನ್ 1ನಲ್ಲಿ ನಾವು ಬರ್ದಿಲ್ಲ, ಯಾಕಂದರೆ ಕ್ವಶನಲ್ಲಿ ಏನು ಕೇಳಿಲ್ಲ. ಸೊ ಆಪ್ಷನ್ 2ಅಲ್ಲಿ ಅಂದರೆ ಬಿ ಅಲ್ಲಿ ಕ್ವಶನ್ ಕೇಳಿದ್ದಾರೆ ಇಂಟ್ರೆಸ್ಟ್ನ ಬರೀರಿ ಅಂತ. ಇಲ್ಲಿ 17,500 ಹೇಗೆ ಬಂತು ಅಂತಂದರೆ ಇಂಟ್ರೆಸ್ಟಲ್ಲಿ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಪ್ಷನ್ ಬಿ ಅಲ್ಲಿ ಇಶ್ಯೂ 50% ಈಕ್ವಿಟಿ ಶೇರ್, ಇದನ್ನು ಸೈಡ್ಗೆ ಇಟ್ಬಿಡೋಣ, ಈಕ್ವಿಟಿ ಶೇರ್ ಬೇಡ ನಮಗೆ. ಆ್ಯಂಡ್ ಅಂದರೆ ಮತ್ತು ಅದ್ರ ಪಕ್ಕದಲ್ಲಿ ಇದೆಯಲ್ಲ 50% ಡೆಟ್ ಅಂದರೆ ಇಂಟ್ರೆಸ್ಟ್ ಅಂತ ಅರ್ಥ, ಓಕೆನಾ. ಏನು ಮಾಡಬೇಕು ಅಂತಂದಾಗ ಇಲ್ಲಿ 50% ಆಫ್ ಡೆಟ್ ಅಟ್ 7% ಅಂತ ಕೊಟ್ಟಿದ್ದಾರಲ್ಲ. ಇಲ್ಲಿ ನೋಡಿ ನಿಮಗೆ ನಾನು ಮೊದಲೇ ಅಂದೆ ಈ 5 ಲಕ್ಷ ಆಲ್ಟರ್ನೇಟಿವ್ಸ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಕ್ಯಾಪಿಟಲ್ ಆಫ್ ₹5 lakh ಇಟ್ ಆ್ಯಸ್ ಎ ಬಿಲೋ ಆಲ್ಟರ್ನೇಟಿವ್ಸ್. ಈ 5 lakhಯಿಂದ ನಾವೆಲ್ಲ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ 5 lakh ಮಾಡಬೇಕು ಫಸ್ಟು. 5 lakh, ಆ 5 lakh ಜೊತೆಗೆ ಏನು ಕೇಳಿದ್ದಾರೆ ಇದು ಈಕ್ವಿಟಿ 50% ಈಕ್ವಿಟಿ ಶೇರ್ ಬಿಟ್ಬಿಡಿ ನೀವು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಡೆಟ್ ಬೇರೆ ಇಂಟ್ರೆಸ್ಟ್ ಅವರು ಕಾಲಮಲ್ಲಿ ಕೇಳಿರೋದಲ್ವಾ. ಸೊ 50% ಡೆಟ್ ಅಟ್ 7% ಅಂತ ಕೇಳಿದಾಗ ನಾವೇನು ಮಾಡಬೇಕು, ಇಲ್ಲೇನು 5 ಲಕ್ಷ ಇದೆಯಲ್ಲ, ಈ 5 ಲಕ್ಷ ಇಂಟು 50% ಸಿಂಬಲ್ನ ಒತ್ತಬೇಕು. ಎಷ್ಟಾಯಿತು? 2,50,000 ಬರುತ್ತೆ, ಓಕೆನಾ. 2,50,000 ಬಂದಾಗ ಈ 50% ಡೆಟ್ ಆಯಿತು ಅಟ್ 7% ಇದೆಯಲ್ಲ, ಮತ್ತೆ ಒಂದು ಇಂಟು ಹಾಕ್ಬಿಟ್ಟು 7ನ ಒತ್ತಿ ಪರ್ಸೆಂಟೇಜ್ನ ಒತ್ತಿದಾಗ ನಮಗೆ 17,500 ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈಸಿಯಾಗಿ ಕೇಳಿಸ್ಕೊಳ್ಳಿ. ಹೇಗೆ ಬಂತು ಈಗ ಏನು ಆಪ್ಷನ್ 2 ಅಲ್ಲಿ EBIT 8 ಲಕ್ಷ ಹಂಗೆ ಬರೆದಿದ್ದೀವಿ. ಇಂಟ್ರೆಸ್ಟ್ 17,500 ಇಂಟ್ರೆಸ್ಟ್ ಹೇಗೆ ಬಂತು ಅಂದರೆ ನಾನು ಮೊದಲೇ ಹೇಳಿದ್ದೀನಿ ಈ ಕ್ವಶನ್ಗಳ ಪ್ರಕಾರ ಕೇಳಬೇಕು ಅಂತ. ಇಶ್ಯೂ 50% ಈಕ್ವಿಟಿ ಶೇರು ಅದು ಲಾಸ್ಟಲ್ಲಿ ಬರುತ್ತೆ, ಅದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಆ್ಯಂಡ್ 50% ಡೆಟ್ ಅಟ್ 7% ಅಂತ ಇಲ್ಲಿ ಇದೆಯಲ್ಲ, ಡೆಟ್ ಅಂದರೆ ಇಂಟ್ರೆಸ್ಟ್ ಅಂತ. ಇಲ್ಲಿ 50% ಇಂಟ್ರೆಸ್ಟ್ ಅಟ್ 7% ಅಂತ ಕೊಟ್ಟಿದ್ದಾರೆ. ಈ 50%ನ ಯಾವುದ್ರ ಜೊತೆಗೆ ಮಾಡಬೇಕು ಅಂದರೆ ಇಲ್ಲಿ 5 ಲಕ್ಷ ಇದೆಯಲ್ಲ ಮೇಲ್ಗಡೆ ಕ್ವಶನಲ್ಲಿ, ಈ ಒಂದು 5 ಲಕ್ಷ ಜೊತೆ 5 ಲಕ್ಷ ಅಂತ ಕ್ಯಾಲ್ಕುಲೇಟ್ರಲ್ಲಿ ಹಾಕ್ಕೊಂಡು ಇಂಟು ಹಾಕ್ಕೊಂಡು ಆ 50% ಏನಿದೆಯಲ್ಲ ಆ 50% 50 ಅಂತ ಹಾಕ್ಕೊಂಡು ಆ ಕ್ಯಾಲ್ಕುಲೇಟ್ರಲ್ಲಿ ಪರ್ಸೆಂಟೇಜ್ನ ಒತ್ತಿದಾಗ ನಿಮಗೆ 2,50,000 ಬರುತ್ತೆ. ಅದಾದಮೇಲೆ ಅಟ್ 7% ಅಂತ ಇದೆಯಲ್ಲ, ಆಗ ಮತ್ತೆ 2,50,000 ಜೊತೆಗೆ
ಇಂಟು ಒತ್ತಿ 7 ಹಾಕಿ ಪರ್ಸೆಂಟೇಜ್ನ ಒತ್ತಿದಾಗ ನಮಗೆ 17,500 ರೂಪಾಯಿ ಅಂದರೆ 17,500 ಬರುತ್ತೆ. ಸೊ ಅದೇ 17,500ನ ನಾನಿಲ್ಲಿ ಆಪ್ಷನ್ 2 ಅಲ್ಲಿ ಬರೆದಿದ್ದೀನಿ ಇಂಟ್ರೆಸ್ಟಲ್ಲಿ. ಓಕೆನಾ, ಈಗೇನು ಮಾಡಬೇಕು, EB80 ಇಂಟ್ರೆಸ್ಟ್ನ ಮೈನಸ್ ಮಾಡಬೇಕು. ಸೊ 8 ಲ್ಯಾಕಲ್ಲಿ 17,500 ಮೈನಸ್ ಮಾಡಿದ್ರೆ 7,82,500 ಬರುತ್ತೆ. ಅದನ್ನು EB80 ಅಂತ ಕರಿತೀರಿ. ಈಗ ಈ ಒಂದು 7,82,500ಅಲ್ಲಿ ಮೈನಸ್ ಟ್ಯಾಕ್ಸ್ 20%. ಈ ಟ್ಯಾಕ್ಸ್ ಫಿಕ್ಸ್ಡ್ ಇರುತ್ತೆ ಕ್ವಶನಲ್ಲಿ. ಸೊ ಅದಕ್ಕೆ 7,82,500 ಜೊತೆಗೆ 20% ಟ್ಯಾಕ್ಸ್ನ ನಾವು ಇದು ಮಾಡಿದಾಗ ಏನಾಗುತ್ತೆ, ನಮ್ಗೆ ಆನ್ಸರು 1,56,500 ಬರುತ್ತೆ. ಹೇಗೆ ಮಾಡಬೇಕು ಅಂದರೆ 7,82,500 ಇಂಟು 20 ಅಂತ ಹಾಕ್ಕೊಂಡು ಪರ್ಸೆಂಟೇಜ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ 1,56,500 ನಮಗೆ ಬರುತ್ತೆ. ಸೊ ಈಗೇನು ಮಾಡಬೇಕು, EB80 ಮೈನಸ್ ಟ್ಯಾಕ್ಸು. ಸೊ EB80 ಎಷ್ಟಿದೆ, 7,82,500. ಅದರಲ್ಲಿ ಮೈನಸ್ ಇದು ಮಾಡಿದಾಗ 1,56,500 ಮೈನಸ್ ಮಾಡಿದಾಗ ನಮಗೆ ಬರೋದು E80 ಅದೆಷ್ಟು, 6,26,000. ಸೊ ಈ 6,26,000 ನಮಗೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಪ್ರಿಫರೆನ್ಸ್ ಡಿವಿಡೆಂಟ್ ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡಬೇಕು. ಬಿಯಲ್ಲಿ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಏನು ಕೊಟ್ಟಿಲ್ಲ. ಸೊ ನಾವು ಆ ಜಾಗಕ್ಕೆ ಏನು ಕೊಟ್ಟಿಲ್ಲ ಅಂದರೆ ಏನು ಬರಿತೀವಿ, NIL ನೀಲ್ ಅಂತ ಬರಿತೀವಿ. ಸೊ ಬರೆದಿದ್ದೀವಿ. ಅದಾದಮೇಲೆ EASH ಬಂದ್ಬಿಟ್ಟು ಫೈನಲ್ಲು. ಸೊ ಹೇಗಿದೆಯೋ ಹಾಗೆ ಅದನ್ನು ಬರ್ಕೊಬಿಟ್ಟಿದ್ದೀವಿ ನಮಗೆ. ಓಕೆನಾ, ಅದಾದಮೇಲೆ ಈಗ ಇರೋದು 6,26,000 ಹಾಗೆ EASH ಅಂತ ಬರೆದಿದ್ದೀವಿ. ಡಿವೈಡೆಡ್ ಬೈ 12,500 ಹೇಗೆ ಬಂತು ಅಂದರೆ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ 10,000 ಈಕ್ವಿಟಿ ಶೇರ್ ಎಲ್ಲ ಕಡೆ ಕ್ವಶನಲ್ಲಿ ಕೊಟ್ಬಿಟ್ರೆ 10,000, 20,000, 15,000 ಇಲ್ಲ 3,000 ಅಂತ ಕೊಟ್ಬಿಟ್ರೆ ಎಕ್ಸಿಸ್ಟಿಂಗ್ ಎಲ್ಲ ಸೇಮ್ ಇರುತ್ತೆ. ಸೊ ನ್ಯೂನ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ 2 ಅಲ್ಲಿ ನಾನು 2,500 ನ್ಯೂ ಅಂತ ಬರೆದಿದ್ದೀನಿ. ಆ ನ್ಯೂ ಹೇಗೆ ಬಂತು ಅನ್ನೋದನ್ನು ನಾವು ಕ್ವಶನಲ್ಲಿ ನೋಡೋಣ ಬನ್ನಿ. ನಾನು ಮೊದಲು ಏನಂದೆ, 50% ಈಕ್ವಿಟಿ ಅಂತ ಕೇಳಿದ್ದಾರೆ ನೋಡಿ. ನಾನು ಇದನ್ನು ಸೈಡ್ಗೆ ಎತ್ತಿಟ್ಟಿರಿ ಅಂದೆ ನೋಡಿ. 50% ಈಕ್ವಿಟಿ ಶೇರ್ ಅಂತ ಈಕ್ವಿಟಿ ಅಂತ ಇದೆಯಲ್ಲ, ಇದನ್ನು ಏನು ಮಾಡಬೇಕು ಅಂತಂದಾಗ ವೆರಿ ಸಿಂಪಲ್. ಮೇಲೆ 5 ಲ್ಯಾಕ್ ಇದೆಯಲ್ಲ, ಆ 5 ಲ್ಯಾಕಿಂದನೇ ಮಾಡಬೇಕು. 5 ಲ್ಯಾಕ್ ಇಂಟು 50% ಎಷ್ಟು ಬಂತು, 2,50,000 ಬಂತು. ಓಕೆನಾ, 2,50,000 ಬಂತು. ಇದನ್ನು ನಾವು 100 ಈಚ್ ಅಂತ ಇದೆಯಲ್ಲ, ಅಲ್ಲಿಗೇನು ಮಾಡಬೇಕು ಅಂದಾಗ 2,50,000 ಡಿವೈಡೆಡ್ ಬೈ 100 ಎಷ್ಟು ಬಂತು, 2,500 ಬಂತು. ವೆರಿ ಸಿಂಪಲ್. ಫಸ್ಟ್ ಇಲ್ಲಿ 50% ಅಂತ ಕೇಳಿದಾಗ ಏನು ಮಾಡಬೇಕು, 5 ಲಕ್ಷ ಇದೆ, 5 ಲಕ್ಷದಲ್ಲಿ 50% ಅಂದರೆ 2,50,000 ಅಂತ ಅಂದ್ಬಿಟ್ಟು ಹಂಗೆ ಬರೆಯೋದಲ್ಲ. ಆ 2,50,000 ಬಂದಾದ ಮೇಲೆ ಅಂದರೆ ಎಷ್ಟು ಈಚ್ಗೆ ಅದು ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 2,50,000 ಬಂದಾಗ 5 ಲಕ್ಷದಲ್ಲಿ ಅರ್ಧ ಅಂದರೆ 2,50,000. ಅದರಲ್ಲಿ 2,50,000 ಬಂದಾಗ ಅದನ್ನು 100 ಜೊತೆ ನಾವು ಡಿವೈಡೆಡ್ ಬೈ ಮಾಡಿದಾಗ ನಮಗೆ 2,500 ಬರುತ್ತೆ. ಆ 2,500ನ ನಾವು ಆಪ್ಷನ್ 2 ಅಂತ ಬಾಕ್ಸಲ್ಲಿ ಇಲ್ಲಿ ಬರ್ಕೊಬಿಟ್ರು. ಸೊ ಎಕ್ಸಿಸ್ಟಿಂಗ್ ಮೊದಲು 10,000 ಇದೆ ಹಳೇದು, ಅದರ ಜೊತೆಗೆ 2,500 ಸೇರಿಸಿದ್ರೆ 12,500 ಬಂತು. ಆ 12,500ನ ಇಲ್ಲಿ ಆಪ್ಷನ್ 2 ಕಾಲಮಲ್ಲಿ ಕೆಳಗಡೆ ಹಾಕಿದ್ದೀನಿ. 6,20,000 26,000 ಡಿವೈಡೆಡ್ ಬೈ 12,500 ಮಾಡಿದಾಗ 50.08 ನಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಆಪ್ಷನ್ 3ನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ಕ್ವಶನ್ ಬೇಸಿಸ್ ಮೇಲೆ ನೋಡೋಣ. ಸಿ ಅಂತ ಕೊಟ್ಟಿದ್ದಾರೆ, ಇದು ಆಪ್ಷನ್ 3 ಅಂತ. ಡಿ ಅಂತ ಕೊಟ್ಟಿದ್ರೆ ಆಪ್ಷನ್ 4 ಅಂತ ನಾವು ಬರ್ಕೋಬೋದು. ಬಟ್ ನಮಗೆ ಸಿ ಲಾಸ್ಟ್, ಆಪ್ಷನ್ 3 ಲಾಸ್ಟ್ ಕೊಟ್ಬಿಟ್ಟಿದ್ದಾರೆ. ಇಶ್ಯೂ 20% ಪ್ರಿಫರೆನ್ಸ್ ಶೇರ್ ಏನು ಕೊಟ್ಟಿದ್ದಾರೆ, ಇಶ್ಯೂ 20% ಪ್ರಿಫರೆನ್ಸ್ ಶೇರ್ ಅಟ್ 5% ರೇಟ್. ಅದಾದಮೇಲೆ ಅಟ್ 5 ಅಂದರೆ 20% ಪ್ರಿಫರೆನ್ಸ್ ಶೇರ್ ಅಟ್ ದ ರೇಟ್ 5% ಕೊಟ್ಟವ್ರೆ. 30% ಈಕ್ವಿಟಿ ಶೇರ್, ಎಷ್ಟು, 30% ಈಕ್ವಿಟಿ ಶೇರ್, ಇದು ಲಾಸ್ಟಲ್ಲಿ ಬರುತ್ತೆ, ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳಿ. ಆ್ಯಂಡ್ 50% ಡೆಟ್ ಅಂದರೆ ಹೇಳಿದ್ದೀನಿ ಇಂಟ್ರೆಸ್ಟ್ ಅಂತ. 50% ಡೆಟ್ 7% ಜೊತೆ ಕೊಟ್ಟಿದ್ದಾರೆ. ಓಕೆನಾ, ಈಗ ನಮ್ಗೇನೇನು ಬೇಕು ಅಂತ ನಾವು ಆಪ್ಷನ್ 3 ಕಾಲಮಲ್ಲಿ ನೋಡೋಣ. ಫಸ್ಟು ನೋಡಿ, EB80 ಆಪ್ಷನ್ 3 ಕಾಲಮಲ್ಲಿ 8 ಲಕ್ಷ ಹೇಗಿದೆಯೋ ಕ್ವಶನ್ ಹಾಗೆ ಬರೆದಿದ್ದೀನಿ. ಇಂಟ್ರೆಸ್ಟ್, ಸೊ ಇಲ್ಲಿ ನೋಡೋಣ ಬನ್ನಿ. ಇಂಟ್ರೆಸ್ಟ್ ಹೆಂಗೆ ಬಂತಪ್ಪ ಅಂತಂದಾಗ ನೋಡಿ, ಇಲ್ಲಿ 50% ಡೆಟ್ ಅಟ್ ದ ರೇಟ್ ಆಫ್ 7% ಅಂತಂದಾಗ ಏನಿಲ್ಲ, 5 ಲಕ್ಷ ಇರುತ್ತಲ್ಲ, ಅದರಿಂದ ನಾವು 5 ಲ್ಯಾಕ್ ಇಂಟು 50% ಮಾಡಿದಾಗ ನಮಗೆ 2 ಲ್ಯಾಕ್. 5 ಲಕ್ಷದಲ್ಲಿ 50% ಅಂದರೆ 2,50,000 ಬಂತು. 2,50,000
2,50,000 ಇಂಟು ಪಕ್ಕದಲ್ಲಿ 7% ಇದೆಯಲ್ಲ, ಸೊ ಇಂಟು 7% ಆಗ್ದಾಗ ನಮಗೆ 17,500 ಬಂತು. ಸೊ ಮೇಲಿನ ಕಾಲಮಲ್ಲಿ ನಾವು ಮೇಲೆ ಬಿ ಎಲ್ ಕೂಡ ಅದೇ ಥರ ಮಾಡಿದ್ದೀವಿ. ಸೊ ಅದಕ್ಕೆ ನಾವು 17,500 ಹಂಗೆ ಬರೆದಿದ್ದೀವಿ. ಸೊ ಈಗ EB80 ಇಂಟ್ರೆಸ್ಟ್ನ ಮೈನಸ್ ಮಾಡಿದಾಗ 8 ಲಕ್ಷದಿಂದ 17,500 ಮೈನಸ್ ಮಾಡಿದಾಗ ನಮಗೆ 7,82,500 ಬಂತು. ಓಕೆನಾ, ಅದನ್ನು EBT ಅಂತ ಕರಿತೀರಿ. ಈಗ 7,82,000ದಲ್ಲಿ ನಾವು 20% ಟ್ಯಾಕ್ಸ್ ಕೊಡಬೇಕಾಗುತ್ತೆ. ಸೊ 7,82,500 ಇಂಟು 20% ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ 1,56,000 ಬರುತ್ತೆ. ಈಗ ನಾವು EBTಯಿಂದ ಟ್ಯಾಕ್ಸ್ನ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ? 7,82,500ದಿಂದ 7,82,500ರಿಂದ 1,56,000 ಮೈನಸ್ ಮಾಡಿದಾಗ ನಮಗೆ EAT ಆಪ್ಷನ್ 3 ಕಾಲಮಲ್ಲಿ 6,26,000 ರೂಪಾಯಿ ಬರುತ್ತೆ. ಇದಾದಮೇಲೆ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಕೇಳಿದರೆ ದಯವಿಟ್ಟು ಕ್ಷಮಿಸಿ, ಪ್ರಿಫರೆನ್ಸ್ ಡಿವಿಡೆಂಟ್ ನಾನಿಲ್ಲಿ 5 ಲಕ್ಷ ಹಾಕ್ಕೊಬಿಟ್ಟಿದ್ದೀನಿ. ಇದು ರಾಂಗ್. ಇಲ್ಲಿ 5 ಲಕ್ಷ ಬರಲ್ಲ, ಇಲ್ಲಿ 5,000 ಬರುತ್ತೆ. ಅದು ಹೇಗೆ ಪ್ರಿಫರೆನ್ಸ್ ಡಿವಿಡೆಂಟ್ 5,000 ಬಂತು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಇಲ್ಲಿ ಅವ್ರು ಕ್ವಶನಲ್ಲಿ ಕೇಳಿದ್ದಾರೆ ಆಪ್ಷನ್ ಸಿ ಅಂತ ನೋಡಿ, ಅಲ್ಲಿ 20% ಪ್ರಿಫರೆನ್ಸ್ ಶೇರ್ ಅಟ್ 5% ಅಂತ ಕೇಳಿದ್ದಾರೆ. ಇಲ್ಲಿ 20% ಅಂದಾಗ ನಾವು ಏನು ಮಾಡಬೇಕು ಅಂದಾಗ ಸೇಮ್ 5 ಲಕ್ಷ ಇಂಟು 20% ಅಂದಾಗ ನಮಗೆ 1 ಲ್ಯಾಕ್ ಬರುತ್ತೆ. 1 ಲ್ಯಾಕ್ ಅದಾದಮೇಲೆ ಆ 1 ಲ್ಯಾಕ್ ಆದಮೇಲೆ ಅಟ್ 5% ಅಂತ ಕೊಟ್ಟಿದ್ದಾರಲ್ಲ, ಆ 1 ಲ್ಯಾಕ್ ಇಂಟು 5% ಮಾಡಿದಾಗ ನಮಗೆ ಎಷ್ಟು? 5,000 ಬಂತು. ಓಕೆನಾ, ಆ 5,000 ಹೇಗೆ ಬಂತು ಅಂತ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಆ 5,000 ಇಲ್ಲಿ ನಾನು ಹಾಕಿದ್ದೀನಿ ಅಂತ ಊಹೆ ಮಾಡ್ಕೊಳ್ಳಿ. ಸೊ 6,26,000 ಜೊತೆ 5,000ನ ಮೈನಸ್ ಮಾಡಿದ್ರೆ ನಮಗೆ ESH ಬರುತ್ತೆ. 6,21,000 ನಮಗೆ ಬರುತ್ತೆ. ಆ 6,21,000ನ ನಾವು ಇಲ್ಲಿ EPS ಕಂಡುಹಿಡಿಬೇಕು ಅಂತ ಕೆಳಗಡೆ ಹಾಕ್ಕೊಂಡಿದ್ದೀವಿ. 6,21,000 ಡಿವೈಡೆಡ್ ಬೈ 11,500. ಹೆಂಗಿದು 11,500 ಬಂತು ಅಂದರೆ ಹಳೇದು ನಾನು ನಿಮಗೆ ಇಲ್ಲಿ ಮೊದಲೇ ಹೇಳಿದ್ದೀನಿ. 10,000 ಒಂದ್ಸಲಿ ಕ್ವಶನಲ್ಲಿ ಕೊಟ್ಟುಬಿಟ್ರೆ 10,000 ಅಂತ ಈಕ್ವಿಟಿ ಶೇರ್ ಅಂತ ಡೈರೆಕ್ಟಾಗಿ ಕೊಟ್ಬಿಟ್ರೆ ಎಲ್ಲ ಎಕ್ಸಿಸ್ಟಿಂಗು 10,000 ಇಲ್ಲಿ ಇದೇ ಆಗುತ್ತೆ. ನ್ಯೂ ಮಾತ್ರ ನಾವು ಕಂಡುಹಿಡಿಬೇಕು ಅಂತ. ಇಲ್ಲಿ ಆಪ್ಷನ್ 3ಅಲ್ಲಿ ನ್ಯೂ ನೋಡಿ 1,500 ಆ್ಯಡ್ ಆಗಿದೆ. ಸೊ ಹೆಂಗಾಯಿತು 1,500 ಆ್ಯಡ್ ಅಂತಂದಾಗ ಬನ್ನಿ ನಾವು ನೋಡೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಪ್ಷನ್ 3ಅಲ್ಲಿ ಇಶ್ಯೂ 20% ಪ್ರಿಫರೆನ್ಸ್ ಶೇರ್ ಅದು ಮಾಡಾಗಿದೆ. 5% ಅದಾದಮೇಲೆ ಅದು ಪ್ರಿಫರೆನ್ಸ್ ಶೇರ್ ಅಟ್ 5%. ಓಕೆ, ಇದು ಬಿಟ್ಬಿಡೋಣ. ಅದಾದಮೇಲೆ ನೋಡಿ 30% ಈಕ್ವಿಟಿ ಶೇರ್ ಅಂತ ಕೊಟ್ಟಿರೋದು ಎಲ್ಲಿ ಕೊಟ್ಟಿದ್ದಾರೆ? ಆಪ್ಷನ್ ಸಿ ಅಲ್ಲಿ ಇಶ್ಯೂ 20% ಪ್ರಿಫರೆನ್ಸ್ ಶೇರ್ ಅಟ್ 5%. ಅದು ಮಾಡಿಬಿಟ್ಟಿದ್ದೀವಿ ನಾವು. ಓಕೆನಾ, ಇಲ್ಲಿ ನೋಡಿ ಕ್ಲೀನಾಗಿ ಕ್ವಶನ್ ಅಬ್ಸರ್ವ್ ಮಾಡಬೇಕು. ಅದು ಪಕ್ಕದಲ್ಲಿ ರೇಟ್ ಪಕ್ಕದಲ್ಲಿ ಇದೆ ನೋಡಿ, 30% ಈಕ್ವಿಟಿ ಶೇರ್ ಅಷ್ಟೇ ತಗೋಬೇಕು. 30% ಈಕ್ವಿಟಿ ಶೇರ್ ಅಂದಾಗ ನಾವು ಏನು ಮಾಡಬೇಕು? 5 ಲಕ್ಷ ಇಂಟು 5 ಲಕ್ಷ ಕ್ವಶನ್ ಇದೆ ನೋಡಿ, ಅದನ್ನು ಯೂಸ್ ಮಾಡಿಕೊಂಡು ಎಲ್ಲ ಮಾಡಬೇಕು. 5 ಲಕ್ಷ ಇಂಟು 30% ಅಂದಾಗ ಎಷ್ಟು ಬರುತ್ತೆ? 1,50,000 ಬಂತು, ರೈಟಾ? ಆ 1,50,000ದಲ್ಲಿ ನಂಬರ್ ಆಫ್ ಈಚ್ ಅಂದರೆ ಅಲ್ಲಿ 100 ಈಚ್ ಅಂತ ಕೊಟ್ಟಿದ್ದಾರಲ್ಲ, ಅದರಿಂದ ಮಾಡಬೇಕಾಗುತ್ತೆ. ಡಿವೈಡೆಡ್ ಬೈ 100 ಈಚ್ ಎಷ್ಟು ಬಂತು? 1,500 ಬಂತು. ಸೊ ಆ 1,500ನ ಸೇರಿಸಿ ಪ್ಲಸ್ 10,000 ಹಳೇದಿದೆ, 10,000 ಪ್ಲಸ್ 1,500 ನ್ಯೂ ಎರಡನ್ನೂ ಸೇರಿಸಿ 11,500 ಆಯಿತು. 11,500ನ ನಾನು ಇಲ್ಲಿ ಬರೆದಿದ್ದೀನಿ. ಸೊ ಈಗ 6,21,000 ಡಿವೈಡೆಡ್ ಬೈ 11,500 ಎಷ್ಟಾಯಿತು? 54. ಸೊ ನೀವು ನೋಡ್ತಾ ಇರ್ಬೋದು EBAT ಪ್ರಾಬ್ಲಮ್ ಅಂತ ಕೇಳಿದಾಗ ಈ ರೀತಿ ವೆರೈಟಿ ನಿಮಗೆ ಕ್ವಶನ್ ಕೇಳ್ತಾರೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದು ನನ್ನ ಫಸ್ಟ್ ವಿಡಿಯೋ. ಸೊ ಇದೇ ರೀತಿ ನಾನು ನಿಮಗೆ ಇದು ವರ್ಕಿಂಗ್ ನೋಟ್ ಅಂತ ಯೂಸ್ ಮಾಡ್ಕೊಳ್ಳಿ. ಆಪ್ಷನ್ 1 ಆಪ್ಷನ್ 2 ಎಕ್ಸಿಸ್ಟಿಂಗ್ ಶೇರ್ ಎಷ್ಟಿತ್ತು, ನೀವು ಎಷ್ಟಾಯಿತು, ಟೋಟಲ್ ಎಷ್ಟು ಬಂತು ಅಂತ ಇದು ನೆನಪಿಗೋಸ್ಕರ ಇರಲಿ. ಓಕೆನಾ? ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಇಲ್ಲಿಗೆ ನಮಗೆ ಈ ಒಂದು ಪ್ರಾಬ್ಲಮ್ ಮುಗಿದಿದೆ. ಸೊ ನೆಕ್ಸ್ಟ್ ನಾನು ಇದೇ ರೀತಿ 5 ಇಯರ್ಸ್ ಕ್ವಶನ್ ಪೇಪರ್ದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇದು ಜಸ್ಟ್ ಒಂದು ಎಕ್ಸಾಂಪಲ್ ಕ್ವಶನ್ ಅಷ್ಟೇ. ನೆಕ್ಸ್ಟ್ ಕಂಟಿನ್ಯೂಸ್ 5 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಬಂತು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.